ಸೋನಂ ವಾಂಗ್ಚುಕ್ ಎಂಬ ವ್ಯಕ್ತಿ ತನ್ನ ಜೀವಕ್ಕಿಂತ ದೇಶದ ಭವಿಷ್ಯ ದೊಡ್ಡದು ಎಂದು ನಂಬಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು. ಆದರೆ ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ಉಪವಾಸ ಸತ್ಯಾಗ್ರಹದಲ್ಲಿ ಕುಳಿತಿದ್ದಾನೆ. ಕಳೆದ 21 ದಿನಗಳಿಂದ ಒಂದು ತುತ್ತು ಅನ್ನವನ್ನು ಸೇವಿಸದೆ ಕೇವಲ ಉಪ್ಪು ನೀರನ್ನು ಕುಡಿಯುತ್ತಾ ಅವರು ಉಪವಾಸ ಮುಂದುವರಿಸುತ್ತಿದ್ದರು. ಈ ಅವಧಿಯಲ್ಲಿ ಅವರ ತೂಕ ಸುಮಾರು 9 ರಿಂದ 10 kgಯಷ್ಟು ಇಳಿದಿದೆ ಎನ್ನಲಾಗುತ್ತಿದೆ. ಅವರ ಈ ಪ್ರತಿಭಟನೆ ಏತಕ್ಕಾಗಿ ಗೊತ್ತಾ? ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಪರೀಕ್ಷಾ ಅಕ್ರಮಗಳು ಕೊನೆಗಾಣಬೇಕು. ಅವರ ಪ್ರಮುಖ ಆಗ್ರಹ ಏನು ಗೊತ್ತಾ? ನೀಟ್ ಪರೀಕ್ಷೆಗೆ ಸಂಬಂಧಿಸಿದ ವಿವಾದಗಳಿಂದ ಪ್ರಾಣ ಕಳೆದುಕೊಂಡ 21 ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಎಂದು ಅವರು ಒತ್ತಾಯಿಸುತ್ತಿದ್ದಾರೆ. ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂತಹ ಗಂಭೀರ ಘಟನೆಗಳು ನಡೆದಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕು. ವಿದ್ಯಾರ್ಥಿಗಳು ಕೆಲವು ಆಸೆಗಳನ್ನಿಟ್ಟುಕೊಂಡು ಪರೀಕ್ಷೆಗಳನ್ನು ಬರೆದು ಅದರಲ್ಲಿ ಅಕ್ರಮ ನಡೆದಿದೆ ಎಂದು ಪ್ರಾಣ ಕಳೆದುಕೊಂಡಾಗ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸುವುದು ಅಧಿಕಾರದಲ್ಲಿರುವ ಸರ್ಕಾರದ ಜವಾಬ್ದಾರಿ. ಇದರ ಜೊತೆಗೆ ನಮ್ಮ ದೇಶಕ್ಕೆ ಅತ್ಯಂತ ಅಗತ್ಯವಾದ ಒಂದು ಕಾನೂನು ಬರಬೇಕಿದೆ ಎಂದು ಅವರು ಹೇಳುತ್ತಿದ್ದಾರೆ. ಅದೇ ರೈಟ್ ಟು ರೀಕಾಲ್. ಅಂದರೆ ಜನರು ಯಾರನ್ನು ಆಯ್ಕೆ ಮಾಡಿ ಅಧಿಕಾರಕ್ಕೆ ತರುತ್ತಾರೋ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸದಿದ್ದರೆ ಅದೇ ಜನರಿಗೆ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸುವ ಹಕ್ಕು ಇರಬೇಕು ಎಂದು ಅವರ ಉದ್ದೇಶ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಜೊತೆಗೆ ಜವಾಬ್ದಾರಿಯೂ ಇರಬೇಕು. ತಪ್ಪುಗಳಾದರೆ ಅದರ ಹೊಣೆಗಾರಿಕೆಯೂ ಇರಬೇಕು. ನ್ಯಾಯಕ್ಕಾಗಿ ಕೇಳುವ ಧ್ವನಿಗೆ ಉತ್ತರ ಸಿಗಬೇಕು. ನನ್ನ ಧ್ವನಿ ಯಾವುದೇ ಪಕ್ಷದ ಪರವೂ ಅಲ್ಲ, ಯಾವುದೇ ವ್ಯಕ್ತಿಯ ಪರವೂ ಅಲ್ಲ. ಇದು ಒಂದು ಪ್ರತಿಭಟನಾ ವಿಷಯದ ಪರವಾದ ಧ್ವನಿ.